ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾರೆಗದ್ದೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ಶ್ವಾಸಕೋಶ ಅಂತ ಕರೆಯಲ್ಪಡುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದೆ. ಕಾಡು ಪ್ರಾಣಿಗಳ ಆವಾಸ ಸ್ಥಾನ, ಹಸಿರು ಹೊದಿಕೆ ಮತ್ತು ಆನೆಗಳ ಕಾರಿಡಾರ್ ಆಗಿರುವ ಈ ಸೂಕ್ಷ್ಮ ಪ್ರದೇಶದ ಪಕ್ಕದಲ್ಲೇ ಈಗ ಭಾರತದ 2ನೇ ಅತಿ ದೊಡ್ಡ ಕಾಂಕ್ರೀಟ್ ಕಾಡನ್ನು ಸೃಷ್ಟಿಸಲು ಸರ್ಕಾರ ಮುಂದಾಗಿದೆ. ಹೌದು, ನಾವು ಮಾತನಾಡುತ್ತಿರುವುದು ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವ 943 ಕೋಟಿ ರೂಪಾಯಿ ವೆಚ್ಚದ 80,000 ಆಸನಗಳ ಸಾಮರ್ಥ್ಯದ ಬೃಹತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಯೋಜನೆಯ ಬಗ್ಗೆ. ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸಂಕೀರ್ಣ ಎಂಬ ಹಣೆಪಟ್ಟಿಯೊಂದಿಗೆ ಬರುತ್ತಿರುವ ಈ ಯೋಜನೆ ಯಾರ ಪಾಲಿಗೆ ವರದಾನ, ಯಾರ ಪಾಲಿಗೆ ಶಾಪ ಅನ್ನೋದನ್ನು ನೋಡೋಣ. ಹಾಗೆ ನಾವು ಈ ಯೋಜನೆಯ ಪ್ರಾರಂಭ, ಇದರ ಹಿಂದಿರುವ ಶಕ್ತಿ, ಪರಿಸರವಾದಿಗಳ ಮತ್ತು ರೈತರ ತೀವ್ರ ಪ್ರತಿಭಟನೆ ಹಾಗೂ ಸದ್ಯದ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯೋಜನೆ ಎಲ್ಲಿಂದ ಮತ್ತು ಯಾವಾಗ ಪ್ರಾರಂಭವಾಯಿತು? ಸ್ನೇಹಿತರೆ, ಮೊದಲಿಗೆ ಈ ವಿವಾದಾತ್ಮಕ ಕಲ್ಪನೆಯ ಮೂಲ ಎಲ್ಲಿ ಹುಟ್ಟಿಕೊಳ್ತು ಅಂತ ನೋಡೋಣ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವು ಕೇವಲ 32,000 ಆಸನಗಳ ಸಾಮರ್ಥ್ಯ ಹೊಂದಿದ್ದು, ಅಂತಾರಾಷ್ಟ್ರೀಯ ಪಂದ್ಯಗಳ ಸಮಯದಲ್ಲಿ ಜನದಟ್ಟಣೆ ಮತ್ತು ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸುವುದು ಕಷ್ಟ ಸಾಧ್ಯವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದ ಹೊರವಲಯದಲ್ಲಿ ಜಾಗತಿಕ ಮಟ್ಟದ ಮತ್ತೊಂದು ಕ್ರೀಡಾ ಸಂಕೀರ್ಣ ಬೇಕು ಅನ್ನೋ ಬೇಡಿಕೆ ಕ್ರೀಡಾ ವಲಯದಲ್ಲಿತ್ತು. ಇದನ್ನು ಬಳಸಿಕೊಂಡ ಕರ್ನಾಟಕ ವಸತಿ ಮಂಡಳಿ ತನ್ನ ಸೂರ್ಯನಗರ ಬಡಾವಣೆ ಯೋಜನೆಯ ಅಡಿಯಲ್ಲಿ ಒಂದು ಬೃಹತ್ ಕ್ರೀಡಾ ಹಬ್ ನಿರ್ಮಿಸಲು 2025 ಸೆಪ್ಟೆಂಬರ್ನಲ್ಲಿ ಆರಂಭಿಕ ನೀಲಿ ನಕಾಶೆಯನ್ನು ಸಿದ್ಧಪಡಿಸಿತು. 2026 ಏಪ್ರಿಲ್ ತಿಂಗಳಿನಲ್ಲಿ ಈ ಯೋಜನೆಗೆ ಬೃಹತ್ ಟೆಂಡರ್ಗಳನ್ನು ಕರೆಯಲಾಯಿತು. ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಒಲಿಂಪಿಕ್ಸ್ ಗುಣಮಟ್ಟದ ಈಜುಕೊಳಗಳು, ಒಳಾಂಗಣ ಕ್ರೀಡಾಂಗಣಗಳು ಮತ್ತು ಐಷಾರಾಮಿ ಹೋಟೆಲ್ಗಳನ್ನು ಒಳಗೊಂಡ ಈ ಮೆಗಾ ಸ್ಪೋರ್ಟ್ಸ್ ಹಬ್ ನಿರ್ಮಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಈ ಸ್ಟೇಡಿಯಂನ ವಿಶೇಷತೆಗಳನ್ನು ನೋಡೋದಾದರೆ, ಸ್ನೇಹಿತರೆ, ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಾಣವಾಗುತ್ತಿರುವ ಈ ಬೃಹತ್ ಕ್ರೀಡಾ ಸಂಕೀರ್ಣಕ್ಕೆ KHP ಸೂರ್ಯ ಕ್ರೀಡಾ ಗ್ರಾಮ ಅಂತ ನಾಮಕರಣ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿರುವ 1.32 ಲಕ್ಷ ಆಸನ ಸಾಮರ್ಥ್ಯದ ನರೇಂದ್ರ ಮೋದಿ ಸ್ಟೇಡಿಯಂ ಬಿಟ್ಟರೆ ಈ ಬೆಂಗಳೂರಿನ ಹೊಸ ಕ್ರೀಡಾಂಗಣ ಭಾರತದ 2ನೇ ಅತಿ ದೊಡ್ಡ ಕ್ರೀಡಾಂಗಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಸೂರ್ಯನಗರದ ಈ ಕ್ರೀಡಾಂಗಣದಲ್ಲಿ ಏಕಕಾಲಕ್ಕೆ 76,000ದಿಂದ 80,000 ಜನ ಆಸನದ ವ್ಯವಸ್ಥೆ ಇರಲಿದೆ. ಸುಮಾರು 100 ಎಕರೆ ವಿಶಾಲವಾದ ಕ್ರೀಡಾ ಸಂಕೀರ್ಣ ಇದಾಗಲಿದೆ. ಅಲ್ಲದೆ ವರದಿಗಳ ಪ್ರಕಾರ ಈ ಕ್ರೀಡಾ ಸಂಕೀರ್ಣ ಬರೋಬ್ಬರಿ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಒಟ್ಟು 27 ವಿವಿಧ ಕ್ರೀಡೆಗಳನ್ನು ಆಡಲು ಇಲ್ಲಿ ಅವಕಾಶವಿರಲಿದೆ. ಅಲ್ಲದೆ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣ, ಈಜುಕೊಳ ಮತ್ತು ಬೃಹತ್ ಸಮಾವೇಶ ಸಭಾಂಗಣಗಳನ್ನು ನಿರ್ಮಿಸಲಾಗುತ್ತಿದೆ. ಸ್ಟೇಡಿಯಂನ ಆಸನಗಳ ವಿನ್ಯಾಸವನ್ನು ಅಮೆರಿಕದ ಪ್ರಸಿದ್ಧ ಟೆಕ್ಸಸ್ನ AT&T ಸ್ಟೇಡಿಯಂ ಹಾಗೂ ಲ್ಯೂಕಾಸ್ ಆಯಿಲ್ ಸ್ಟೇಡಿಯಂ ಮಾದರಿಯಲ್ಲಿ ರೂಪಿಸಲಾಗುತ್ತಿದೆ. ಸ್ಟೇಡಿಯಂನ ಮುಂಭಾಗದ ವಿನ್ಯಾಸ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಮತ್ತು ಕ್ರಿಕೆಟ್ ಇತಿಹಾಸ ಬಿಂಬಿಸಲಿದೆ. ಜೊತೆಗೆ ಹಾಲ್ ಆಫ್ ಫೇಮ್ ಸಹ ಇರಲಿದ್ದು, ದಿಗ್ಗಜ ಆಟಗಾರರ ನೆನಪು ಇದರಲ್ಲಿ ಇರಲಿದೆ. ಇದನ್ನು ಆರಂಭಿಸಿದವರು ಯಾರು? ಸ್ನೇಹಿತರೆ, ಈ ಮೆಗಾ ಪ್ರಾಜೆಕ್ಟ್ಗೆ ಚಾಲನೆ ನೀಡಿ ಇದರ ಸಂಪೂರ್ಣ ನೇತೃತ್ವ ವಹಿಸಿರುವುದು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ DK ಶಿವಕುಮಾರ್ ಅವರು. ಬೆಂಗಳೂರನ್ನು ಜಾಗತಿಕ ಕ್ರೀಡಾ ಭೂಪಟದಲ್ಲಿ ಮುಂಚೂಣಿಗೆ ತರಬೇಕು ಎಂಬ ಅಡ್ಡಕ್ಕೆ ಬಿದ್ದಿರುವ DK ಶಿವಕುಮಾರ್ ಅವರು ಮತ್ತು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಈ ಯೋಜನೆಯ ಪ್ರಮುಖ ರೂವಾರಿಗಳು. ಮೇ 23, 2026ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಈ ಭವ್ಯ ಕ್ರೀಡಾಂಗಣಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿಸಿದರು. ಕರ್ನಾಟಕದ ವಸತಿ ಮಂಡಳಿ ತನ್ನ ಕಾರ್ನರ್ ಸೈಟ್ಸ್ ಹರಾಜಿನ ಮೂಲಕ ಬರಲಿರುವ 20,000 ಕೋಟಿ ರೂಪಾಯಿಯ ನಿಧಿಯನ್ನು ಈ 943 ಕೋಟಿ ವೆಚ್ಚದ ಕ್ರೀಡಾಂಗಣದ ನಿರ್ಮಾಣಕ್ಕೆ ಸಂಪೂರ್ಣವಾಗಿ ಧನ ಸಹಾಯ ಮಾಡಲಿದೆ ಎಂದು ಸರ್ಕಾರ ಘೋಷಿಸಿದೆ. ಯೋಜನೆಯನ್ನು ವಿರೋಧಿಸುತ್ತಿರುವವರು ಯಾರು? ಸ್ನೇಹಿತರೆ, ಸರ್ಕಾರವು ಇದನ್ನು ಬೆಂಗಳೂರಿನ ಐತಿಹಾಸಿಕ ಹೆಜ್ಜೆ ಎಂದು ಕರೆಯುತ್ತಿದೆ. ಆದರೆ ಕಾಗದದ ಮೇಲಿನ ಈ ಹೊಳಪು ಕಣ್ಣಿಗೆ ಕಾಣಿಸುತ್ತಿದ್ದಂತೆ ನೆಲದ ಮೇಲಿನ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಈ ಯೋಜನೆಯನ್ನು ಪ್ರಮುಖವಾಗಿ 3 ವರ್ಗಗಳು ತೀವ್ರವಾಗಿ ವಿರೋಧಿಸುತ್ತಿವೆ: ಪರಿಸರವಾದಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು. ಬನ್ನೇರುಘಟ್ಟ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಸೇರಿದಂತೆ ರಾಜ್ಯದ ಪ್ರಮುಖ ಗ್ರೀನ್ ಆಕ್ಟಿವಿಸ್ಟ್ಗಳು ಸರ್ಕಾರದ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಕರ್ನಾಟಕ ರಾಜ್ಯ ಸಮಿತಿ ಮತ್ತು ರೈತ ಸಂಘಟನೆಗಳು, KRS ಮುಖಂಡರಾದ ಸೋಮಶೇಖರ್ ಹಾಗೂ L ಮೋಹನ್ ನೇತೃತ್ವದಲ್ಲಿ ಇಡೀ ಆನೇಕಲ್ ತಾಲೂಕಿನಾದ್ಯಂತ ಪ್ರತಿಭಟನೆಯ ಕಿಡಿ ಹರಡಿದೆ. ಕ್ರೀಡಾಂಗಣ ನಿರ್ಮಾಣ ಕಾರ್ಯವನ್ನು ತಕ್ಷಣವೇ ರದ್ದುಗೊಳಿಸಬೇಕು ಎಂದು ಅವರು ಆಗ್ರಹಿಸುತ್ತಿದ್ದಾರೆ. ಸ್ಥಳೀಯ ರೈತರು ಮತ್ತು ಗ್ರಾಮಸ್ಥರು, ಇಂಡ್ಲವಾಡಿ ಹಾಗೂ ಸುತ್ತಮುತ್ತಲಿನ 4 ಗ್ರಾಮಗಳ ನೂರಾರು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ತಮ್ಮ ತಲೆಮಾರುಗಳ ಕೃಷಿ ಭೂಮಿಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಪ್ರತಿಭಟನೆಗೆ ಧುಮುಕಿದ್ದಾರೆ.
ಜನ ಮತ್ತು ಪರಿಸರವಾದಿಗಳು ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಕಾರಣಗಳೇನು? ಸ್ನೇಹಿತರೆ, ಈ ಕ್ರೀಡಾಂಗಣದ ವಿರುದ್ಧ ಜನರು ಇಷ್ಟೊಂದು ಆಕ್ರೋಶ ಹೊರಹಾಕುತ್ತಿರುವುದಕ್ಕೆ ಅತ್ಯಂತ ಬಲವಾದ ಕಾರಣ ತಾರ್ಕಿಕ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಕಾರಣಗಳಾಗಿವೆ. ಪರಿಸರ ಸೂಕ್ಷ್ಮ ವಲಯದ ಉಲ್ಲಂಘನೆ. ಯಾವ ಜಾಗದಲ್ಲಿ 80,000 ಜನ ಕೂರುವ ಸ್ಟೇಡಿಯಂ ಕಟ್ಟಲಾಗುತ್ತಿದೆಯೋ ಆ ಜಾಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಗಡಿಯಿಂದ ಕೇವಲ ಅರ್ಧದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಇದು ಮೂಲ ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಬರುತ್ತದೆ. 2020ರಲ್ಲಿ ಸರ್ಕಾರ ರಾಜಕೀಯ ಒತ್ತಡಗಳಿಗೆ ಮಣಿದು ಬನ್ನೇರುಘಟ್ಟದ ಬಫರ್ ಝೋನ್ ಅನ್ನು 268 ಚದುರ ಕಿಲೋಮೀಟರ್ನಿಂದ 168 ಚದುರ ಕಿಲೋಮೀಟರ್ಗೆ ಕಡಿತಗೊಳಿಸಿತು. ಈ ಕಡಿತದ ಲಾಭ ಪಡೆದು ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಲಾಗುತ್ತಿದೆ ಎಂಬುದು ಜನರ ಪ್ರಮುಖ ಆರೋಪ. ವನ್ಯಜೀವಿಗಳಿಗೆ ಕಂಟಕ. ಸ್ನೇಹಿತರೆ, 80,000 ಜನ ಒಟ್ಟಿಗೆ ಕಿರುಚಿದಾಗ ಉಂಟಾಗುವ ಧ್ವನಿ ಮಾಲಿನ್ಯ ಮತ್ತು ರಾತ್ರಿಯ ಪಂದ್ಯಗಳಿಂದ ಬರುವ ಹೈ ವೋಲ್ಟೇಜ್ ಲೈಟುಗಳು ಪಕ್ಕದಲ್ಲೇ ಇರುವ ಕಾಡು ಪ್ರಾಣಿಗಳ ನೆಮ್ಮದಿ ಕೆಡಿಸುತ್ತವೆ. ನಿಶಾಚರ ಪ್ರಾಣಿಗಳು ಮತ್ತು ಪಕ್ಷಿಗಳ ಜೀವನ ಚಕ್ರವೇ ಇದರಿಂದ ನಾಶವಾಗುತ್ತದೆ. ಆನೆಗಳ ಕಾರಿಡಾರ್ ನಾಶ. ಬನ್ನೇರುಘಟ್ಟವು ಕಾವೇರಿ ಮತ್ತು ಮಲೈ ಮಾದೇಶ್ವರ ವನ್ಯಜೀವಿ ಧಾಮಗಳನ್ನು ಜೋಡಿಸುವ ಪ್ರಮುಖ ಆನೆ ಕಾರಿಡಾರ್ ಆಗಿದೆ. ಕ್ರೀಡಾಂಗಣ ನಿರ್ಮಾಣದಿಂದಾಗಿ ಆನೆಗಳ ಮುಕ್ತ ಸಂಚಾರಕ್ಕೆ ತಡೆಯುಂಟಾಗುತ್ತದೆ. ಇದರಿಂದಾಗಿ ಆನೆಗಳು ಹಳ್ಳಿಗಳಿಗೆ ನುಗ್ಗಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿ ಸ್ಥಳೀಯ ರೈತರ ಜೀವಕ್ಕೆ ಆಪತ್ತು ಬರಲಿದೆ ಎಂದು ಇಂಡ್ಲವಾಡಿಯ ರೈತ ಶಿವಕುಮಾರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಈ ಭಾಗದಲ್ಲಿ ಹಿಂಡಾಗಿ ಕಾಡಾನೆಗಳು ಸಂಚರಿಸುತ್ತಿರುತ್ತವೆ. ಭವಿಷ್ಯದಲ್ಲಿ ಕ್ರೀಡಾಂಗಣಕ್ಕೆ ಆನೆಗಳ ಹಿಂಡು ನುಗ್ಗಿ ಕ್ರೀಡಾಪಟುಗಳ ಅಥವಾ ಸಾರ್ವಜನಿಕರ ಪ್ರಾಣಕ್ಕೆ ಹಾನಿಯಾದರೆ ಯಾರು ಹೊಣೆ? ವನ್ಯಜೀವಿಗಳು ಮತ್ತು ಮಾನವ ಸಂಘರ್ಷಕ್ಕೆ ಸರ್ಕಾರವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ ಅಂತ ಗ್ರಾಮಸ್ಥರು ವಾದ ಮಾಡುತ್ತಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮತ್ತು ರೈತರ ಒಕ್ಕಲೆಬ್ಬಿಸುವಿಕೆ. ಸ್ನೇಹಿತರೆ, ಯೋಜನೆ ಘೋಷಣೆಯಾದ ಬೆನ್ನಲ್ಲೇ ಈ ಭಾಗದಲ್ಲಿ ಜಮೀನಿನ ಬೆಲೆ ಚದುರ ಅಡಿಗೆ 1,000 ರೂಪಾಯಿಯಿಂದ 5,000 ರೂಪಾಯಿಗೆ ಏರಿಕೆಯಾಗಿದೆ ಎಂದು ಸ್ವತಃ ಮುಖ್ಯಮಂತ್ರಿಯವರೇ ಒಪ್ಪಿಕೊಂಡಿದ್ದಾರೆ. ಇದು ಬಡ ರೈತರನ್ನು ಒಕ್ಕಲೆಬ್ಬಿಸಿ ಕಾರ್ಪೊರೇಟ್ ಬಿಲ್ಡಿಂಗ್ಗಳಿಗೆ ಮತ್ತು ರಿಯಲ್ ಎಸ್ಟೇಟ್ ಕುಳಗಳಿಗೆ ಲಾಭ ಮಾಡಿಕೊಳ್ಳುವ ಸಂಚು ಎಂದು ಇವರು ಪ್ರತಿಭಟಿಸುತ್ತಿದ್ದಾರೆ. ಅಲ್ಲದೆ ಕೃಷಿ ನಂಬಿದ ಸಣ್ಣ ರೈತರಿಗೆ ಯಾವುದೇ ಸೂಕ್ತ ಪುನರ್ವಸತಿ ಕಲ್ಪಿಸಿಲ್ಲ. ಪ್ರಸ್ತುತ ಸ್ಥಿತಿ ಏನಾಗಿದೆ? ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಯನ್ನು ನೋಡುವುದಾದರೆ ಇದು ಕೇವಲ ಬೀದಿಯ ಹೋರಾಟವಾಗಿ ಉಳಿದಿಲ್ಲ, ಸುಪ್ರೀಂ ಕೋರ್ಟ್ ಅಂಗಳವನ್ನು ತಲುಪಿದೆ. ನ್ಯಾಯಾಲಯದ ಪರಿಶೀಲನೆ. ಸ್ನೇಹಿತರೆ, ಬನ್ನೇರುಘಟ್ಟದ ESZ ಕಡಿತವನ್ನು ಪ್ರಶ್ನಿಸಿ ದಾಖಲಾಗಿರುವ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ. 2026ರ ಜನವರಿ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಕೇಂದ್ರ ಸಬಲೀಕರಣ ಸಮಿತಿ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರದ ESZ ಕಡಿತವನ್ನು ರದ್ದುಗೊಳಿಸಿ ಹಳೆಯ 268 ಚದುರ ಕಿಲೋಮೀಟರ್ ಬಫರ್ ಝೋನನ್ನೇ ಜುಲೈ 2026ರ ಒಳಗೆ ಮರುಸ್ಥಾಪಿಸಬೇಕು ಎಂದು ಶಿಫಾರಸು ಮಾಡಿದೆ. ಸರ್ಕಾರದ ಹಠಮಾರಿ ಧೋರಣೆ. ಸ್ನೇಹಿತರೆ, ನ್ಯಾಯಾಲಯದ ತೀರ್ಪು ಬರುವ ಮುನ್ನವೇ ಇತ್ತೀಚೆಗಷ್ಟೇ ಮೇ 23ರಂದು ಸರ್ಕಾರ ಯಾವುದೇ ಪರಿಸರ ಅನುಮತಿಗಳ ವರದಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸದೆ ಅವಸರದಲ್ಲಿ ಭೂಮಿ ಪೂಜೆ ನೆರವೇರಿಸಿದೆ. ಕರ್ನಾಟಕ ರಾಜ್ಯ ಸಮಿತಿ ಮತ್ತು ಸ್ಥಳೀಯರು ಸರ್ಕಾರದ ವಿರುದ್ಧ ತೀವ್ರ ಪಾರದರ್ಶಕತೆ ಕಾಯ್ದುಕೊಳ್ಳುವಂತೆ ಒತ್ತಾಯಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಕ್ರೀಡಾಂಗಣಗಳಿವೆ. ಬೇಕಿದ್ದರೆ ಈ ಕ್ರೀಡಾಂಗಣಗಳನ್ನು ಕ್ರೀಡಾ ಸೌಲಭ್ಯಗಳ ಕೊರತೆ ಇರುವ ಉತ್ತರ ಕರ್ನಾಟಕದ ಯಾವುದಾದರೂ ಜಿಲ್ಲೆಗೆ ಸ್ಥಳಾಂತರಿಸಿ ಬನ್ನೇರುಘಟ್ಟದ ಪರಿಸರವನ್ನು ಉಳಿಸಿ ಎಂಬ ಕೂಗು ಜೋರಾಗಿದೆ. ಸ್ನೇಹಿತರೆ, ಕ್ರೀಡಾಂಗಣ ನಿರ್ಮಾಣ ಈ ಭಾಗದ ಆರ್ಥಿಕ ಹಾಗೂ ಸಮಗ್ರ ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಿದೆ. ಭೂಮಿಗೆ ಚಿನ್ನದ ಬೆಲೆ ಬರಲಿದೆ, ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ, ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾಗಲಿವೆ, ಜಾಗತಿಕ ಮಟ್ಟದಲ್ಲಿ ಆನೇಕಲ್ ಗುರುತಿಸಿಕೊಳ್ಳಲಿದೆ ಅನ್ನೋದು ಅಭಿವೃದ್ಧಿಯ ಕನಸು ಕಾಣುತ್ತಿರುವವರ ವಾದ. ಮತ್ತೊಂದೆಡೆ ಸ್ಥಳೀಯರ ಸುರಕ್ಷತೆಯ ಆತಂಕ ಕಾಡುತ್ತಿದೆ. ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಕಾಯಂ ಅತಿಥಿಗಳು. ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನವನ ಸಮೀಪದಲ್ಲಿದೆ. ಪರಿಸರ ಸೂಕ್ಷ್ಮ ವಲಯ ಹಾಗೂ ಆನೆ ಕಾರಿಡಾರ್ ಕೂಗಳತೆ ದೂರದಲ್ಲಿದೆ. ಹೀಗಾಗಿ ಪರಿಸರ ನಾಶ ಹಾಗೂ ಭಯ ತಪ್ಪಿದ್ದಲ್ಲ ಅನ್ನೋದು ಗ್ರಾಮಸ್ಥರ ಆತಂಕ. ಕೊನೆಯದಾಗಿ ಹೇಳೋದಾದರೆ, ನಮಗೆ ಕ್ರಿಕೆಟ್ ಪಂದ್ಯಗಳು ಬೇಕೋ ಅಥವಾ ಉಸಿರಾಡಲು ಶುದ್ಧ ಗಾಳಿ ಮತ್ತು ಪ್ರಕೃತಿ ಬೇಕೋ? ಕೇವಲ 20-30 ಕ್ರಿಕೆಟ್ ಪಂದ್ಯಗಳಿಗಾಗಿ ಲಕ್ಷಾಂತರ ವರ್ಷಗಳ ಇತಿಹಾಸವಿರುವ ಕಾಡನ್ನು, ಮೂಕ ಪ್ರಾಣಿಗಳ ಆವಾಸ ಸ್ಥಾನವನ್ನು ಬಲಿ ಕೊಡುವುದು ಯಾವ ನ್ಯಾಯ? ಅಭಿವೃದ್ಧಿ ಎಂದರೆ ಕೇವಲ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲ, ಪ್ರಕೃತಿಯನ್ನು ಉಳಿಸಿಕೊಂಡು ಮುನ್ನಡೆಯುವುದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಹಠಮಾರಿ ಧೋರಣೆಯನ್ನು ಬಿಟ್ಟು ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಗೌರವಿಸಿ ಬನ್ನೇರುಘಟ್ಟದ ಮಡಿಲಿನಲ್ಲಿರುವ ಈ ಮೆಗಾ ಸ್ಟೇಡಿಯಂ ಯೋಜನೆಯನ್ನು ತಕ್ಷಣವೇ ಕೈಬಿಡಬೇಕು ಅಥವಾ ಪರಿಸರಕ್ಕೆ ಹಾನಿಯಾಗದ ಬೇರೆಡೆಗೆ ಸ್ಥಳಾಂತರಿಸಬೇಕು. ಪ್ರಕೃತಿ ಉಳಿದರೆ ಮಾತ್ರ ನಾವೆಲ್ಲರೂ ಉಳಿಯಲು ಸಾಧ್ಯ. ಪರಿಸರ ಉಳಿಸಿ, ಬನ್ನೇರುಘಟ್ಟವನ್ನು ರಕ್ಷಿಸಿ. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.